ಸಕ್ಸಸ್ ಅನ್ನೋದು ತುಂಬ ಬುದ್ಧಿವಂತರಿಗೆ ಅಥವಾ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇವತ್ತೇ ಆ ಯೋಚನೆನ ತಲೆಯಿಂದ ತೆಗೆದುಹಾಕಿ. ನನ್ನ ಲೈಫಲ್ಲಿ ನಾನು ಎಷ್ಟೋ ಜನ ಸಕ್ಸಸ್ಫುಲ್ ಆ್ಯಂಡ್ ರಿಚ್ ಪೀಪಲ್ನ ನೋಡಿದ್ದೀನಿ. ಅವರೆಲ್ಲ ಯಾರೂ ಕೂಡ ಸೂಪರ್ ಇಂಟೆಲಿಜೆನ್ಸ್ ಆಗಿರಲಿಲ್ಲ ಅಥವಾ ಅವ್ರಿಗೆ ಹುಟ್ಟುತ್ತಲೇ ಎಲ್ಲನೂ ಸಿಕ್ಕಿರಲಿಲ್ಲ. ಅವರಲ್ಲಿದ್ದ ಒಂದೇ ಒಂದು ಕಾಮನ್ ಕ್ವಾಲಿಟಿ ಅಂದರೆ ಕನ್ಸಿಸ್ಟೆನ್ಸಿ, ನಿರಂತರತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈಫ್ ಚೇಂಜ್ ಮಾಡೋ ಅತ್ಯಂತ ಸಿಂಪಲ್ ಆದರೆ ಪವರ್ಫುಲ್ ಟಿಪ್ನ ಹೇಳ್ಕೊಡ್ತೀನಿ. ಇದರ ಹೆಸರು ದ ಲಾ ಆಫ್ 100. ಪ್ರಪಂಚದ ಅತ್ಯಂತ ಶ್ರೀಮಂತ ಕಾಮಿಡಿಯನ್ ಜೆರ್ರಿ ಸೈನ್ಫೆಲ್ಡ್ ತಮಗೆ ಗೊತ್ತಿಲ್ಲದೆ ಇದೇ ಟಿಪ್ಸ್ನ ಯೂಸ್ ಮಾಡಿ ಹೇಗೆ ಹಿಸ್ಟ್ರಿಯನ್ನು ಸೃಷ್ಟಿಸಿದ್ರು ಆ್ಯಂಡ್ ನಿಮ್ಮ ಬ್ರೈನನ್ನು ರೀಬೂಟ್ ಮಾಡೋಕ್ಕೆ ಈ ಸೂತ್ರ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಇವತ್ತು ಕಂಪ್ಲೀಟಾಗಿ ಸೈನ್ಸ್ ಆ್ಯಂಡ್ ಫಿಲಾಸಫಿ ಜೊತೆ ನೋಡ್ತಾ ಹೋಗೋಣ. ನಂಬರ್ 1, ಕೀಸ್ಟೋನ್ ಹ್ಯಾಬಿಟ್. ಅಂದರೆ ದಿ ಲಾ ಆಫ್ 100 ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ನಿಮ್ಮ ಲೈಫ್ನ ಕೀಸ್ಟೋನ್ ಹ್ಯಾಬಿಟ್ಸ್ನ ಹುಡುಕಬೇಕು. ದ ರೋಮನ್ ಆರ್ಚ್ ಮೆಟಾಫರ್. ಪ್ರಾಚೀನ ರೋಮನ್ ಕಾಲದಲ್ಲಿ ಕಲ್ಲುಗಳಿಂದ ಆರ್ಚ್ನ ಕಟ್ತಿದ್ರು. ಆ ಆರ್ಚ್ನ ಅತ್ಯಂತ ಮಧ್ಯಭಾಗದಲ್ಲಿ ಮೇಲ್ಗಡೆ ಒಂದು ಮುಖ್ಯವಾದ ಕಲ್ಲನ್ನು ಇಡ್ತಿದ್ರು. ಅದನ್ನೇ ಕೀಸ್ಟೋನ್ ಅಂತಾರೆ. ಆ ಒಂದು ಕಲ್ಲು ಲಾಕ್ ಆದ ತಕ್ಷಣ ಇಡೀ ಆರ್ಚ್ನ ಉಳಿದ ಎಲ್ಲ ಕಲ್ಲುಗಳು ತನ್ನಷ್ಟಕ್ಕೆ ತಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಲೈಫ್ ಕೂಡ ಅಷ್ಟೇ. ನೀವು ದಿನಕ್ಕೆ 17 ಹೊಸ ಹ್ಯಾಬಿಟ್ಗಳನ್ನ ಧ್ಯಾನ ಮಾಡೋದು, ಯೋಗ ಮಾಡೋದು, ಬುಕ್ ಓದೋದು, ರನ್ನಿಂಗ್ ಮಾಡೋದು ಒಟ್ಟಿಗೆ ಶುರು ಮಾಡಬೇಕಾಗಿಲ್ಲ. ಬದಲಿಗೆ ಉಳಿದ ಎಲ್ಲ ಹ್ಯಾಬಿಟ್ಗಳನ್ನ ಕಂಟ್ರೋಲ್ ಮಾಡೋ ಕೇವಲ ಒಂದೇ ಒಂದು ಕೀಸ್ಟೋನ್ ಹ್ಯಾಬಿಟ್ನ ಫಿಕ್ಸ್ ಮಾಡಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು ನಿಮ್ಮ ಕೀಸ್ಟೋನ್ ಹ್ಯಾಬಿಟ್ ಆಗಿದ್ದರೆ ನೀವು ಕೇವಲ ಎದ್ದರೆ ಸಾಕು. ಒಂದು ದಿನ ಮೂಡ್ ಇದ್ದಾಗ ಓದ್ತೀರಾ, ಇನ್ನೊಂದು ದಿನ ಎನರ್ಜಿ ಇದ್ದಾಗ ಜಿಮ್ಗೆ ಹೋಗ್ತೀರಾ. ಆ ಒಂದು ಹ್ಯಾಬಿಟ್ ನಿಮ್ಮ ಇಡೀ ದಿನದ ಉಳಿದ ಕೆಲಸಗಳನ್ನ ಬದಲಾಯಿಸುತ್ತೆ. ಜಿಮ್ ಹ್ಯಾಬಿಟ್. ನೀವು ದಿನ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತನ್ನಷ್ಟಕ್ಕೆ ತಾನೇ ಹೆಲ್ದಿ ಫುಡ್ ತಿನ್ನೋಕ್ಕೆ, ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಆ್ಯಂಡ್ ಆಲ್ಕೋಹಾಲ್ ಅಥವಾ ಟಾಕ್ಸಿಕ್ ಹ್ಯಾಬಿಟ್ಸ್ನಿಂದ ದೂರ ಇರೋಕ್ಕೆ ಪ್ರೇರೇಪಿಸುತ್ತೆ. ನಂಬರ್ 2, ದ ಲಾ ಆಫ್ 100 ಆ್ಯಂಡ್ ಡಿಸಪಿಯರ್ ಮೋಡ್. ಇವಾಗ ಆ ಕೀಸ್ಟೋನ್ ಹ್ಯಾಬಿಟನ್ನು ತಗೊಂಡು ನೀವು ದಿ ಲಾ ಆಫ್ 100ನ ಅಪ್ಲೈ ಮಾಡಬೇಕು. ಅಂದರೆ ನೀವು ಚೂಸ್ ಮಾಡಿರೋ ಆ ಒಂದೇ ಒಂದು ಕೆಲಸನ ಮುಂದಿನ 100 ದಿನಗಳ ಕಾಲ ಸತತವಾಗಿ ಕಂಟಿನ್ಯೂಸ್ ಆಗಿ ಯಾವುದೇ ಬ್ರೇಕ್ ಇಲ್ಲದೆ ಪ್ರತಿದಿನ ಮಾಡಬೇಕು. ಇಲ್ಲಿ ವೀಕೆಂಡ್ ಆಫ್ ಇಲ್ಲ, ಭಾನುವಾರನೂ ರಜೆ ಇಲ್ಲ. 100 ದಿನ ಕೋಲ್ಡ್ ಕಾಲ್ ಮಾಡಬೇಕಾ? ಮಾಡಿ. 100 ದಿನ ವಿಡಿಯೋ ಮಾಡಬೇಕಾ? ಮಾಡಿ. ಆದರೆ ನಿಮ್ಮ ಪ್ರಸ್ತುತ ಶೆಡ್ಯೂಲಲ್ಲಿ ಇದಕ್ಕೆ ಟೈಮ್ ಸಿಗಲ್ಲ. ಸೊ ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ. ಡಿಸಪಿಯರ್ ಫಾರ್ 100 ಡೇಸ್. 100 ದಿನಗಳ ಕಾಲ ಜಗತ್ತಿನಿಂದ ಮಾಯ ಆಗಿಬಿಡಿ. 3ನೇದು ದ ಬ್ರೈನ್ ಫಾರೆಸ್ಟ್ ಆ್ಯಂಡ್ ಮ್ಯಾಶ್ ಇಟ್ ಅನಾಲಜಿ. ಬ್ರೈನ್ ಮೆಟಾಫರ್, ದಟ್ಟವಾದ ಕಾಡು ಮತ್ತು ಮಚ್ಚು. ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನಮ್ಮ ಬ್ರೈನ್ ಒಂದು ದಟ್ಟವಾದ ಕಾಡಿನ ಹಾಗೆ. ನೀವೊಂದು ಕಾಡಲ್ಲಿ ದಿನ ಒಂದೇ ದಾರಿಯಲ್ಲಿ ನಡೀತಾ ಇದ್ದರೆ ಅಲ್ಲಿ ಗಿಡ ಗಂಟೆಗಳು ನಾಶ ಆಗಿ ಒಂದು ಸುಲಭವಾದ ಕಾಲು ದಾರಿ ಸೃಷ್ಟಿಯಾಗುತ್ತೆ. ನಮ್ಮ ಹಳೆ ಕೆಟ್ಟ ಹ್ಯಾಬಿಟ್ಗಳು ಇದೇ ತರಹ ಸುಲಭವಾದ ದಾರಿಗಳು. ನಮ್ಮ ಬ್ರೈನ್ಗೆ ಆ ದಾರಿಯಲ್ಲಿ ನಡೆಯೋದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಯಾವಾಗ ನೀವು ಒಂದು ಹೊಸ ಹ್ಯಾಬಿಟ್ ಶುರು ಮಾಡ್ತೀರೋ ಅದು ಕಾಡಲ್ಲಿ ಹೊಸ ದಾರಿನ ಕ್ರಿಯೇಟ್ ಮಾಡಿದ ಹಾಗೆ. ನೀವು ಕೈಯಲ್ಲಿ ಒಂದು ಮಚ್ಚು ಹಿಡ್ಕೊಂಡು ದಟ್ಟವಾದ ಗಿಡಗಳನ್ನ ಕತ್ತರಿಸ್ತಾ ಕಷ್ಟಪಟ್ಟು ಮುಂದೆ ಹೋಗಬೇಕು. ಮೊದಲ ವಾರ ತುಂಬ ಕಷ್ಟ ಅನಿಸುತ್ತೆ, ನೋವಾಗುತ್ತೆ, ಬ್ರೈನ್ ಒಪ್ಪಲ್ಲ. ಆದರೆ ನ್ಯೂರೋ ಸೈನ್ಸಲ್ಲಿ ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಅಂದರೆ ನಿಮ್ಮ ಬ್ರೈನ್ ತನ್ನನ್ನು ತಾನು ಚೇಂಜ್ ಮಾಡಿಕೊಳ್ಳಬಲ್ಲದು. ನೀವು 100 ದಿನಗಳ ಕಾಲ ಪ್ರತಿದಿನ ಆ ಹೊಸ ದಾರಿಲಿ ನಡೆದಾಗ ಹಳೆ ದಾರಿಯಲ್ಲಿ ಮತ್ತೆ ಗಿಡಗಳು ಬೆಳೆದು ಆ ಹಳೆಯ ಕೆಟ್ಟ ಹ್ಯಾಬಿಟ್ ನಾಶ ಆಗುತ್ತೆ ಆ್ಯಂಡ್ ಹೊಸ ಹ್ಯಾಬಿಟ್ ನಿಮ್ಮ ಬ್ರೈನ್ನ ಹೈವೇ ಆಗಿ ಬದಲಾಗುತ್ತೆ. 100 ದಿನಗಳ ನಂತರ ನಿಮ್ಮ ಅಲಾರಾಮ್ ಆನ್ ಆಗೋ ಮುಂಚೆನೇ ನೀವು ಕಣ್ಣು ಬಿಡ್ತೀರಾ. 4th ಒನ್, ಜೆರ್ರಿ ಸೈನ್ಫೀಲ್ಡ್ ಅವರ ಕ್ಯಾಲೆಂಡರ್ ಟ್ರಿಕ್. ಜಗತ್ತಿನ ಅತ್ಯಂತ ಯಶಸ್ವಿ ಕಾಮಿಡಿಯನ್ ಜೆರ್ರಿ ಸೈನ್ಫೀಲ್ಡ್ ಹತ್ರ ಒಮ್ಮೆ ಒಬ್ಬ ಯಂಗ್ ಕಾಮಿಡಿಯನ್ ಬಂದು ಕೇಳಿದ್ರು, ಸರ್, ನಾನು ನಿಮ್ಮ ಥರ ಗ್ರೇಟ್ ಆಗೋಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಜೆರ್ರಿ ಒಂದು ಸಿಂಪಲ್ ಸೀಕ್ರೆಟ್ ಹೇಳಿದ್ರು. ನಾನು ಗೋಡೆ ಮೇಲೆ ಒಂದು ದೊಡ್ಡ ಕ್ಯಾಲೆಂಡರ್ ಹಾಕಿದ್ದೆ. ಪ್ರತಿದಿನ ಒಳ್ಳೆಯದೋ ಕೆಟ್ಟದ್ದೋ ಒಟ್ಟಿನಲ್ಲಿ ಜೋಕ್ಸ್ ಬರೀಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಜೋಕ್ಸ್ ಬರೆದು ಮುಗಿಸಿದ ತಕ್ಷಣ ಕ್ಯಾಲೆಂಡರ್ ಮೇಲೆ ಒಂದು ದೊಡ್ಡ ರೆಡ್ ಮಾರ್ಕರಿಂದ ಎಕ್ಸ್ ಮಾರ್ಕ್ ಹಾಕಿದ್ದೆ. ದಿನ ಎಕ್ಸ್ ಮಾರ್ಕ್ ಹಾಕ್ತಾ ಹೋದಾಗ ಒಂದು ಉದ್ದವಾದ ಚೈನ್ ಲಿಂಕ್ ಸೃಷ್ಟಿಯಾಯಿತು. ನಂತರ ನನ್ನ ಏಕೈಕ ಗುರಿ ಏನಾಗಿತ್ತು ಗೊತ್ತಾ? ಡೋಂಟ್ ಬ್ರೇಕ್ ದ ಚೈನ್. ಆ ರೆಡ್ ಮಾರ್ಕ್ ಚೈನ್ನ ಯಾವುದೇ ಕಾರಣಕ್ಕೂ ಮುರಿಬಾರ್ದು. ನಿಮ್ಮ ಕನ್ಸಿಸ್ಟೆನ್ಸಿನೇ ನಿಮಗೆ ಒಂದು ಅಡಿಕ್ಷನ್ ಆಗಬೇಕು. ಒಂದು ಬಾರಿ 10ರಿಂದ 15 ದಿನ ರೆಡ್ ಮಾರ್ಕ್ ಬಂದ ಮೇಲೆ
ಅದನ್ನು ಮುರಿಯೋಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ಲ. ಯಶಸ್ಸು ಅನ್ನೋದು ತುಂಬ ಸಿಂಪಲ್, ಆದರೆ ನಾವು ಓವರ್ ಥಿಂಕ್ ಮಾಡಿ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ. ಫಿಫ್ತ್ ಒನ್, ದ ಚೈನೀಸ್ ಬ್ಯಾಂಬೂ ಸ್ಟೋರಿ ಆ್ಯಂಡ್ ಬ್ರೇಕ್ ಥ್ರೂಸ್. ತುಂಬ ಜನ ಲೈಫಲ್ಲಿ ಯಾಕೆ ಸೋಲ್ತಾರೆ ಗೊತ್ತಾ? ಅವರು ಜಿಮ್ಗೆ ಹೋಗಿ ಮರುದಿನಾನೇ ಕನ್ನಡಿ ಮುಂದೆ ನಿಂತು ಸಿಕ್ಸ್ ಪ್ಯಾಕ್ ಹುಡುಕ್ತಾರೆ. ರಿಸಲ್ಟ್ಸ್ ತಕ್ಷಣ ಸಿಗದಿದ್ದಾಗ ಗಿವ್ ಅಪ್ ಮಾಡ್ತಾರೆ. ಅಂಥವ್ರಿಗೆ ಚೈನೀಸ್ ಬ್ಯಾಂಬೂ ಕತೆ ಗೊತ್ತಿರಬೇಕು. ನೀವು ಚೈನಾ ಬಿದಿರಿನ ಬೀಜನ ಮಣ್ಣಲ್ಲಿ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಗೊಬ್ಬರ ಹಾಕಿ ಸತತವಾಗಿ 6 ವರ್ಷಗಳ ಕಾಲ ಕಾಯಬೇಕು. ಅದರಲ್ಲಿ ಆಶ್ಚರ್ಯದ ವಿಷಯ ಅಂದರೆ ಮೊದಲನೇ 1 ವರ್ಷದಿಂದ ಹಿಡಿದು 5 ವರ್ಷಗಳ ತನಕ ಮಣ್ಣಲ್ಲಿ ಮೇಲ್ಗಡೆ 1 ಇಂಚು ಕೂಡ ಗಿಡ ಕಾಣಿಸಲ್ಲ. ಮೇಲ್ನೋಟಕ್ಕೆ ಬೆಳವಣಿಗೆ ಶೂನ್ಯ ಅನಿಸಿದ್ರು ಭೂಮಿಯ ಆಳದಲ್ಲಿ ಬಿದಿರಿನ ಬೇರುಗಳು ಜಗತ್ತನ್ನೇ ಎದುರಿಸೋಕ್ಕೆ ಸ್ಟ್ರಾಂಗ್ ಆಗಿರುತ್ತೆ. ಆದರೆ 6ನೇ ವರ್ಷ ಬಂದಾಗ ಒಂದು ಮ್ಯಾಜಿಕ್ ನಡೆಯುತ್ತೆ. ಕೇವಲ 6 ವಾರಗಳಲ್ಲಿ ಆ ಬಿದಿರು ಬರೋಬ್ಬರಿ 80 ಅಡಿ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ. ಕೆಲವೊಮ್ಮೆ ದಿನಕ್ಕೆ 2 ಅಡಿಯಂತೆ ರಾಕೆಟ್ ವೇಗದಲ್ಲಿ ಬೆಳೆಯುತ್ತೆ. ಇದನ್ನೇ ಸಕ್ಸಸ್ನ ಲೈಫಲ್ಲಿ ಹಾಕಿ ಸ್ಟಿಕ್ ಮೂಮೆಂಟ್ ಅಂತ ಕರೀತಾರೆ. ಲೈಫಲ್ಲಿ ಸಕ್ಸಸ್ ಕೂಡ ಅಷ್ಟೇ. ನೀವು 100 ದಿನ ಕೆಲಸ ಮಾಡುವಾಗ ಮೊದಲ 50 ದಿನ ನಿಮಗೆ ಯಾವುದೇ ಚೇಂಜಸ್ ಕಾಣಿಸದೇ ಇರಬಹುದು, ಆದರೆ ನಿಮ್ಮ ಒಳಗಿನ ಬೇರುಗಳು ಸ್ಟ್ರಾಂಗ್ ಆಗ್ತಿರುತ್ತೆ. ಬಹಳ ಜನ ಬ್ರೇಕ್ ಡೌನ್, ಬೇಸರ ಆದ ತಕ್ಷಣ ಓಡೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಒಂದು ದೊಡ್ಡ ಬ್ರೇಕ್ ಡೌನ್ ಆದ ನಂತರನೇ ಲೈಫಲ್ಲಿ ದೊಡ್ಡ ಬ್ರೇಕ್ ಥ್ರೂ ಸಿಗೋದು. ನಿಮ್ಮ ಹಳೆಯ ವರ್ಷನ್ ಲೈಫಲ್ಲಿ ಸದಾ ಗಿವ್ ಅಪ್ ಮಾಡ್ತಾ ಇರಬಹುದು, ಆದರೆ ಇವತ್ತಿನಿಂದ ಆ ಹಳೆಯ ವ್ಯಕ್ತಿನ ಅಲ್ಲೇ ಬಿಟ್ಬಿಡಿ. ಕೀಸ್ಟೋನ್ ಹ್ಯಾಬಿಟ್ ಚೂಸ್ ಮಾಡಿ. ಮುಂದಿನ 100 ದಿನ ಜಗತ್ತಿನಿಂದ ಡಿಸಪಿಯರ್ ಆಗಿ ಕೆಲಸ ಮಾಡಿ. 5 ವರ್ಷಗಳ ಹಿಂದೆ ನೀವು ಗಿವ್ ಅಪ್ ಮಾಡದೆ ಇದ್ದಿದ್ರೆ ಇವತ್ತು ಎಲ್ಲೋ ಇರ್ತಿದ್ರಿ ಅಲ್ವಾ? ಹಾಗಾದರೆ ಮುಂದಿನ 5 ವರ್ಷಗಳ ನಂತರ ಸೂಪರ್ ಸಕ್ಸಸ್ಫುಲ್ ಆಗಿರೋಕ್ಕೆ ಇವತ್ತೇ ಡಿಸೈಡ್ ಮಾಡಿ. ನಿಮ್ಮ ಮೈಂಡ್ ಸೆಟ್ ಬಿಲ್ಡ್ ಮಾಡೋಕ್ಕೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಇವಾಗಲೇ ಪುಷ್ಪ ಪ್ರಸಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಈ ರೀತಿ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.